ಕಾಲದಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸರ್ಟಿಫಿಕೇಟ್ಗಾಗಿಯೇ ವಿದ್ಯಾರ್ಥಿಗಳು ಹೋಗ್ತಾರೆ. ಆದರೆ ಇಲ್ಲೊಂದು ಕಾಲೇಜಿನಲ್ಲಿ ಮಾತ್ರ ಸಮಾಜಕ್ಕೆ ಪೂರಕವಾಗುವಂತಹ ಪರಿಸರ ಪ್ರೇಮಿ ವಾಹನಗಳನ್ನು ರೆಡಿ ಮಾಡಿ ಜನರ ಗಮನವನ್ನು ಸೆಳೆದಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮಾನ್ವಿ ಪಟ್ಟಣದ ಬಸವ ಐಟಿಐ ಕಾಲೇಜು ವಿದ್ಯಾರ್ಥಿಗಳು ಸೋಲಾರ್ ರಿಕ್ಷಾ ತಯಾರಿಸಿದ್ದಾರೆ. ವಿನೂತನವಾದ ಪರಿಸರ ಸ್ನೇಹಿ ಸೋಲಾರ್ ಎಲೆಕ್ಟ್ರಿಕ್ ವಾಹನ ತಯಾರಿಸುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಬಸವ ಐಟಿಐ ಕಾಲೇಜಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವಿಭಾಗದ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನವನ್ನ ಇ ರಿಕ್ಷಾ ಮಾದರಿ ವಾಹನ ಸಿದ್ಧಪಡಿಸಿದ್ದಾರೆ. ಈ ಹಿಂದೆ ಸೋಲಾರ್ ಎಲೆಕ್ಟ್ರಿಕ್ ವಾಹನವನ್ನ ತಯಾರಿಸಲಾಗಿತ್ತು. 2 ಸೋಲಾರ್ ಪ್ಯಾನೆಲ್, 70 AH ಬ್ಯಾಟರಿ, 1 ಕಿಲೋವ್ಯಾಟ್ ಬಿಎಲ್ಡಿಸಿ ಮೋಟಾರ್ ಜೊತೆಗೆ ಕಂಟ್ರೋಲರ್, ಎಕ್ಸಲೇಟರ್, ಡಿಸ್ಕ್ ಬ್ರೇಕ್, ಬ್ಯಾಕ್ ವೀಲ್, ಡಿಫರೆನ್ಷಿಯಲ್, ಹೆಡ್ಲೈಟ್, ಇಂಡಿಕೇಟರ್ಗಳನ್ನು ಬಳಸಿ 4 ಸೀಟುಗಳನ್ನು ಹೊಂದಿರುವ ವಾಹನ ತಯಾರಿಸಲಾಗಿತ್ತು. ಈ ಸೋಲಾರ್ ಎಲೆಕ್ಟ್ರಿಕ್ ವಾಹನ ಪ್ರತಿ ಗಂಟೆಗೆ 100 ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇತ್ತು. ಸದ್ಯ ಈಗ ತಯಾರಿಸಿರುವ ಈ ರಿಕ್ಷಾವನ್ನ 1 ಕಿಲೋವ್ಯಾಟ್ ಮೋಟಾರ್, 70 H ಬ್ಯಾಟರಿ, 550 ವ್ಯಾಟ್ ಸೋಲಾರ್ ಪ್ಯಾನೆಲ್, ಎಲೆಕ್ಟ್ರಿಕಲ್ ಮತ್ತು ಸೋಲಾರ್ ಸಿಸ್ಟಮ್ ಬಳಸಿ ವಿದ್ಯಾರ್ಥಿಗಳು ವಿಶಿಷ್ಟ ರಿಕ್ಷಾ ತಯಾರಿ ಮಾಡಿದ್ದಾರೆ. ಇತ್ತೀಚೆಗೆ ಪೆಟ್ರೋಲ್ ರೇಟು ದುಬಾರಿ, ಜೊತೆಗೆ ಮಾಲಿನ್ಯ ಹೇಳತಿರೋದು. ಹೀಗಾಗಿ ಮಾಲಿನ್ಯ ನಿಯಂತ್ರಣಕ್ಕೆ ಪೂರಕವಾದ ಈ ವಾಹನ ತಯಾರಿಸಲಾಗಿದೆ. ನಾವು ಒಂದು ಪ್ರಾಜೆಕ್ಟು ಇ ರಿಕ್ಷಾ ಅಂತ ಪ್ರಾಜೆಕ್ಟ್ ಮಾಡಿದ್ವಿ. ನಮ್ಮ ಪ್ರಾಜೆಕ್ಟು ನಾವು ಸಾರೆಲ್ಲ ಕುಳಿತುಕೊಂಡು ಸರ್ ಒಂದು ಡಿಸ್ಕಷನ್ಗೆ ಬಂದು ಒಂದು ಪ್ರಾಜೆಕ್ಟ್ ಮಾಡೋಮಂತ ಡಿಸೈಡ್ ಆಗಿದ್ವಿ ಸರ್. ಡಿಸೈಡ್ ಆಗಿ ಇದು ಚೆಸ್ಸಿ ಬಂದುಬಿಟ್ಟು 42 ಇಂಚಸ್, ಇದು ಮತ್ತು ಬ್ಯಾಟ್ರಿ ಬಂದು 70 AH ಬ್ಯಾಟ್ರಿ, 67 ವೋಲ್ಟ್ಸ್ ಸರ್. ಇದು ಸೋಲಾರ್ ಪ್ಯಾನಲ್ ಬಂದು 550 AH ಬ್ಯಾಟ್ರೀಸ್. ಇದು ಏನಿಲ್ಲ ಅಂದರೂ ರೈತರಿಗೆ ಜಾಸ್ತಿ ಅಂದರೆ ಸ್ಟೂಡೆಂಟ್ಸ್ ಹೋಗೋರು ಪ್ರಯಾಣ ಸ್ಕೂಲ್ಗೆ ಹೋಗ್ತಾರಲ್ಲ ಸರ್, ಅವರಿಗೆ ಜಲ್ದಿ ಈಸ್ ಆಗುತ್ತಂತ ನಾವು ಎಲೆಕ್ಟ್ರಿಕ್ ಇನ್ನೊಂದು ಪೊಲ್ಯೂಷನ್ ಉಳ್ಸೋಕ್ಕೆ ಪರಿಸರ ಹಾಳು ಮಾಡದೆ ನಾವು ಇದೊಂದು ಸೋಲಾರ್ ಕಾರನ್ನು ಈ ರಿಕ್ಷಾನು ರೆಡಿ. ಪೆಟ್ರೋಲ್ ಅಥವಾ ಡೀಸೆಲ್ ಬಳಸದೆ ಸೌರಶಕ್ತಿಯ ಮೂಲಕ ಬಳಸಲ್ಪಡುವ ಈ ಸೋಲಾರ್ ಎಲೆಕ್ಟ್ರಿಕ್ ವಾಹನ ವಾಯು ಮಾಲಿನ್ಯ ತಡೆಗಟ್ಟುವುದಕ್ಕೆ ಪೂರಕ ಎಂಬುದು ವಿದ್ಯಾರ್ಥಿಗಳ ಅಭಿಪ್ರಾಯ. ಹೊರನೋಟಕ್ಕೆ ರಿಕ್ಷಾದಂತೆ ಕಾಣುವ ಈ ವಾಹನದಲ್ಲಿ ವಿದ್ಯಾರ್ಥಿಗಳು ಮಾನ್ವಿ ಪಟ್ಟಣದಲ್ಲಿ ಸಂಚರಿಸುವ ಮೂಲಕ ಸ್ಥಳೀಯರ ಗಮನ ಸೆಳೆದಿದ್ದಾರೆ. ಕಳೆದ ವರ್ಷ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಸೋಲಾರ್ ಈ ಬೈಸಿಕಲ್ ತಯಾರಿಸಿ ಸಾಧನೆ ಮಾಡಿದ್ರು. ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರದ UNDP ಸಂಸ್ಥೆ, ಪ್ರಾಜೆಕ್ಟ್ ಕೋಡ್ ಉನ್ನತಿ, ರಾಜ್ಯ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಾಗೂ SEAP ಲ್ಯಾಬ್ಸ್ ಸಂಸ್ಥೆಗಳ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆ ಹಾಗೂ ಕೌಶಲ್ಯಾಭಿವೃದ್ಧಿ ಮೂಡಿಸುವುದಕ್ಕೆ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆವಿಷ್ಕಾರಗಳ ಸ್ಪರ್ಧೆಯಲ್ಲಿ ಬಸವ ಐಟಿಐ ಕಾಲೇಜು ವಿದ್ಯಾರ್ಥಿಗಳು ಆವಿಷ್ಕರಿಸಿದ ಸೋಲಾರ್ ಇ ಬೈಸಿಕಲ್ ಬಗ್ಗೆ ತೀರ್ಪುಗಾರರಿಂದ ಪ್ರಶಂಸೆ ವ್ಯಕ್ತವಾಗಿತ್ತು. ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ 1 ಲಕ್ಷ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಪ್ರೋತ್ಸಾಹಿಸಿತ್ತು. ಸರ್ಕಾರದ 9 ಪ್ರಶಸ್ತಿಗಳಲ್ಲಿ 5 ಪ್ರಶಸ್ತಿಗಳು ಬಸವ ಐಟಿಐ ಕಾಲೇಜಿಗೆ ಲಭಿಸಿವೆ. ನಮ್ಮ ITI ಕಾಲೇಜಲ್ಲಿ ಹೊಸ ವಿವಿಧ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಸರಿಸುಮಾರು 4 ವರ್ಷದಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಕಾಲೇಜ್ ಆಗಿದೆ, ITI ಇನ್ಸ್ಟಿಟ್ಯೂಷನ್ ಆಗಿದೆ. ನಮ್ಮ ಸಂಸ್ಥೆಯಲ್ಲಿ ಬರುವಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ಏನಾದರೂ ಅನ್ವೇಷಣೆ ಮಾಡೋ ಅನ್ನೋ ಲೆವೆಲ್ಲಿಗೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಅಡ್ಮಿಷನ್ ಮಾಡಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅನ್ವೇಷಣೆ ಗುಣಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಹೊಸ ಅನ್ವೇಷಣೆ ಪ್ರಾಜೆಕ್ಟ್ಗಳನ್ನು ಅದು ಪ್ರೊಡಕ್ಷನ್ ಲೆವೆಲ್ಗೆ ಒಯ್ಯುವಂಥ ಪ್ರಾಜೆಕ್ಟ್ಗಳನ್ನು ಮಾಡ್ತಾಯಿದ್ವಿ. ಲಾಸ್ಟ್ ಟೈಮಲ್ಲಿ ಇದು ಮಾಡಿದಾಗ ಸೋಲಾರ್ ಸೈಕಲ್ ಮಾಡಿದ್ವಿ, ನಂತರದಲ್ಲಿ ಸೋಲಾರ್ ಕಾರ್ಟ್ ಮಾಡಿದ್ವಿ, ಈ ವರ್ಷ ಈ ರಿಕ್ಷಾ ಮಾಡಿದ್ವಿ. ಈ ರಿಕ್ಷಾ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ನಮಗೆ ತಗಲಿರೋ ವೆಚ್ಚ 1,75,000. ಒಟ್ಟಾರೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಜೊತೆಗೆ ಜೀವನ ರೂಪಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ವಿದ್ಯಾರ್ಥಿಗಳು ತಯಾರು ಮಾಡಿದ ಈ ರಿಕ್ಷಾಕ್ಕೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.